ಸರ್, ಅವನ ಫೋನ್ ನಂಬರು, ಊರು, ಅಡ್ರೆಸ್ಸು. ಈ ಗಂಡಸ್ರೇ ಅಷ್ಟೇ ಕಣೆ, ಮನೇಲಿ ಮುದ್ದಾದ ಹೆಂಡ್ತಿ ಇದ್ರು. ಅವನು ಎಲ್ಲೋ ಹೋದ ಮೇಡಮ್. ಮತ್ತೆ ಮಾಡ್ತೀನಿ ಕಣೆ ನಿಂಗೆ. ಅದು ಯಾರ್ರೀ ಇವರು? ಅದು ಇವರು ಏನ್ ಇವರು ಅಂದ್ರೆ? ಅದೇ ನಮ್ಮನೇಲಿ ದೀಪಕ್ ಇದ್ನಲ್ಲ, ಅವ್ರನ್ನ ಹುಡಿಕೊಂಡು ಬಂದಿದ್ದಾರೆ. ಇಲ್ಲ ಅಂತ ಹೇಳಿ ಕಳ್ಸತ್ತಾನೆ. ಮನೆ ಒಳಗಡೆ ಕೂರಿಸ್ಕೊಂಡು ಹರಟೆ ಹೊಡಿತಿದ್ಯಾ? ಮನೆಗೆ ಬಂದವ್ರನ್ನ ಹಾಗೆ ಕಳ್ಸಕ್ಕಾಗತ್ತಾ? 4 ಒಳ್ಳೆ ಮಾತಾಡ್ಬೇಕು, ಕಾಫಿ ಗೀಫಿ ಕೊಟ್ಟು ಕಳಿಸ್ಬೇಕು. ಗುದ್ಬಿಡ್ತೀನಿ ನೋಡು ಮೂತಿ ಮೇಲೆ. ಯಾರಾದ್ರೂ ಬೆಳ್ಳುಗೆ ತೆಳ್ಳುಗೆ ಬರ್ಬಾರ್ದು ನಿಂಗೆ. ಹಿ ಅಂತ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಡ್ತೀಯ. ಒಂದ್ಸಾರಿ ಏನಾದ್ರೂ ಆಯ್ತು ಅಂದ್ರೆ ಅಮ್ಮ ಅವ್ನ್ ಮನೆ ಖಾಲಿ ಮಾಡ್ಕೊಂಡು ಹೊರಟ್ಬಿಟ್ಟ ಅಮ್ಮ. ಎಲ್ಲೋದ ಏನೋ ಅಂತ ನಿಮ್ಗೇನಾದ್ರೂ ವಿಷಯ ಹೇಳಿದಾನ? ಇಲ್ಲಮ್ಮ, ನಾವ್ಯಾಕೆ ಅವನ್ನೆಲ್ಲ ಕೇಳ್ಬೇಕು? ಇರೋ ತನಕ ಇದ್ದ, ಇವಾಗ ಹೊರಟೋದ ಅಷ್ಟೇ. ಅವನ್ ಯಾರ ಜೊತೆನೂ ಮಾತಾಡ್ದಿರೋ ಮೂಡಿ ಅವನು. ಅಕಸ್ಮಾತಾಗಿ ಬಂದು ನಿಮ್ಮನ್ನು ಮೀಟ್ ಮಾಡಿದ್ರೆ ಅಥವಾ ಫೋನ್ ಏನಾದರೂ ಮಾಡಿದ್ರೆ ಎಲ್ಲಿದ್ದಾನೆ ಅಂತ ತಿಳ್ಕೊಂಡು ನನ್ನ ನಂಬರ್ಗೊಂದು ಕಾಲ್ ಮಾಡ್ತೀರಾ ಪ್ಲೀಸ್? ಆಯ್ತು ಮೇಡಮ್, ಮಾಡ್ತೀನಿ. ನಿಮ್ಮ ಫೋನ್ ಕೊಡಿ. ತಗೊಳ್ಳಿ ಮೇಡಮ್. ಇದರಲ್ಲಿ ನನ್ನ ನಂಬರ್ ಸೇವ್ ಮಾಡಿದ್ದೀನಿ. ನನ್ನ ಹೆಸರು ಮಂತ್ರ ಅಂತ ಸೇವ್ ಮಾಡಿದ್ದೀನಿ. ನನಗೆ ಫೋನ್ ಮಾಡಿ ಅಥವಾ ಮೆಸೇಜ್ ಆದರೂ ಮಾಡಿ, ನಂಗೆ ಹೆಲ್ಪ್ ಆಗತ್ತೆ. ಮರಿಬೇಡಿ. ಅಯ್ಯಯ್ಯೋ, ನಾನು ನಿಮ್ಗೆ ಸಹಾಯ ಮಾಡ್ತೀನಿ. ಫೋನ್ ಬಂದ್ರು ಬರ್ದೇ ಇದ್ರು ನಾನು ನಿಮ್ಗೆ ಕಾಲ್ ಮಾಡೇ ನಿನ್ ಮಾಡ್ತೀನಿ. ಕಾಲ್ ಮುರಿತೀನಿ. ಬರ್ತೀನಿ. ಹೊರಡಮ್ಮ. ಏನಾದ್ರೂ ಅವಳ ಜೊತೆ ಫೋನ್ ಗೀನ್ ಮಾಡಿ ಮಾತಾಡಿದ್ರಿ ನಿಮ್ ಗ್ರಾಚಾರ ನೆಟ್ಟಗಿರಲ್ಲ ಅಷ್ಟೇ. ಅಲ್ಲ ಕಣೆ, ಪಾಪ ಸಹಾಯ ಮಾಡೋಣ ಅಂತ. ಮುಚ್ಚಯ್ಯ ಬಾಯಿ. ಊರಿಗೆ ಉಪ್ಕಾರಿ ನೀನು. ಏನ್ ಮಹಾ ಸಹಾಯ ಮಾಡ್ಬಿಡ್ತೀಯ. ನಡಿಯ ಮೇಲೆ ನಡಿ. ಅಯ್ಯೋ, ನಾವ್ ಯಾರ ಬಗ್ಗೆನೋ ಮಾತಾಡ್ತಿದ್ವಿ ಕಣೆ. ಅಯ್ಯೋ, ಅವನಿದಾನಲ್ಲ. ಅಯ್ಯಯ್ಯಯ್ಯೋ, ಊರಿಗೆಲ್ಲ ಕತೆ ಹೇಳ್ತಿದ್ದ ಕಣೆ. ಅಜ್ಜು, ಶಂಕರು ಕುಡಿಯಕ್ ನೀರ್ ಬೇಕಾ? ಇಲ್ಲ ಮೊರೆ, ಬೇಡ. ಹಾ, ಕೊಡಿ. ಅಮ್ಮ ಬಂದ್ಯಾ? ಅದ್ಯಾರೋ ನನಗೆ ಫೋನ್ ಮಾಡಿದ್ರು ಅಂತ ಒಂದು ನಂಬರ್ ಕೊಟ್ಟಿದ್ನಲ್ಲ, ನೀವು ವಿಚಾರಿಸಿದ್ರಾ? ಹೋಗಿದ್ರಾ? ಏನಂದ್ರ ಅವರು? ಅಣ್ಣ, ಅವರು ಯಜಮಾನ್ರೆ, ಅದೇನಂದ್ರೆ ನಾವೆಲ್ಲರೂ ಒಟ್ಟಿಗೆ ಹೋಲ್ಸೇಲಾಗಿ ಯಾಮಾರ್ಬಿಟ್ಟಿದೀವಿ ನೋಡ್ರಿ. ಈ ವಿಚಾರದಲ್ಲಿ ಒಂದು ಚಿಕ್ಕ ಸಮಸ್ಯೆ ಆಗೋಯ್ತಣ್ಣ. ಸಮಸ್ಯೆನಾ? ಏನ್ ಸಮಸ್ಯೆನಮ್ಮ? ಯಜಮಾನ್ರೆ, ಅದೇನಂದ್ರೆ ಆ ಹಿರಿಯ ಮನುಷ್ಯ ಇದ್ದಾನಲ್ಲ, ಆ ಮನುಷ್ಯನಿಗೆ ಸ್ವಲ್ಪ ಬುದ್ಧಿ ಸರಿ ಇಲ್ವಂತೆ. ನಾವು ಹೋದಾಗೂ ಅಷ್ಟೇ ಹಿಂದೆದು ಮುಂದೆ, ಮುಂದೆದು ಹಿಂದೆ ತಿರ್ಗಾ ಮುರ್ಗ ಮಾಡಿ ಮಾತಾಡ್ತಾ ಇದ್ದ. ಹೌದಾ? ಅಚ್ಚು, ಹೌದೇನಮ್ಮ? ಯಜಮಾನ್ರೆ, ನಮ್ ಜಾಗದಲ್ಲಿ ನೀವೇನಾದ್ರೂ ಇದ್ದಿದ್ರೆ ಆ ಮನುಷ್ಯನಿಗೊಂದು 4 ಬಾರಿಸಿ ತಲೆ ಸರಿ ಮಾಡ್ಬಿಡ್ತಿದ್ರೆ ಅಂತ ಇವಾಗ ಅನಿಸ್ತಿದೆ ನೋಡಿ ನನಗೆ. ಸುಳ್ಳು ಹೇಳ್ಬೇಡ ಶಂಕರು. ಶಂಕರು, ಅಲ್ಲಿ ಏನ್ ನಡೀತು ಅಂತ ನನಗೆ ಕ್ಲಿಯರ್ ಆಗಿ ಗೊತ್ತಾಗ್ಬೇಕು.
ಯಾರು ಉಲ್ಟಾ ಸೀದಾ ಮಾತಾಡಿದ್ದು? ನಿನ್ನ ಮಾತಲ್ಲಿ ಸತ್ಯ ಇದೆಯಾ? ಅಯ್ಯೋ ಯಜಮಾನ್ರೆ, ನಿಜ, ನಾನು ನಿಜಾನೇ ಹೇಳ್ತಾ ಇದ್ದೀನಿ. ಅಲ್ಲಪ್ಪ ಶಂಕರು, ಬುದ್ಧಿ ಸರಿ ಇಲ್ಲದೆ ಇರೋ ಒಬ್ಬ ಮನುಷ್ಯ ಫೋನ್ ಯಾಕೆ ಇಟ್ಕೊಂಡಿರ್ತಾನೆ? ಆ ಫೋನ್ನ ಯಾರೋ ಹುಡುಗಿ ತಗೊಂಡು ಅದರಿಂದ ನನಗೆ ಯಾಕೆ ಫೋನ್ ಮಾಡ್ತಾಳೆ? ಸುಮ್ಮನೆ ಏನೇನೋ ಬಾಯಿಗೆ ಬಂದಿದ್ದೆಲ್ಲ ಮಾತಾಡಬೇಡ ನೀನು. ಅಲ್ಲಿ ಏನು ನಡೀತು ಸರಿಯಾಗಿ ಹೇಳಿ ನನಗೆ. ಯಜಮಾನ್ರೆ, ಇಷ್ಟೇ ನಡೆದಿದ್ದು. ಅದೇನಂದ್ರೆ, ಆ ಮನುಷ್ಯ ಇದ್ದಾನಲ್ಲ, ಆ ಮನುಷ್ಯನಿಗೆ ಒಬ್ರು ಸೊಸೆ ಇದ್ದಾರೆ. ಅವ್ರ ಸೊಸೆನೇ ಹೇಳಿದ್ ನಮ್ಗೆ, ಈ ಮನುಷ್ಯ ಮನೇಲಿಟ್ಟಿರೋ ಫೋನ್ ತಗೊಂಡ್ ಬಂದ್ಬಿಟ್ಟಿದ್ದಾರೆ ನೋಡಿ ಅಂತ. ಆ ಫೋನಿಂದಾನೆ ಗೊತ್ತಿಲ್ಲದೆ ಯಾರಿಗೋ ಫೋನ್ ಮಾಡೋದಕ್ಕೆ ಹೋಗಿ ನಿಮಗೆ ಫೋನ್ ಮಾಡಿದ್ದಾನೆ. ಅಷ್ಟೇ ನಡೆದಿರೋದು. ಸರಿ, ನಾನು ಬೆಳಿಗ್ಗೆಯಿಂದ ನೋಡ್ತಾ ಇದ್ದೀನಿ, ಅದ್ಯಾವ್ದೋ ಮಿಸ್ಡ್ ಕಾಲ್ ಬಂತು ಅಂತ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಲ್ಲ. ನೀವು ತಲೆ ಕೆಡಿಸ್ಕೊಳ್ಳೋದಲ್ದೆ ಎಲ್ರಿಗೂ ಟೆನ್ಷನ್ ಮಾಡ್ತೀರಾ. ಇಲ್ಲ ಸುಮಾ, ಬೆಳಗ್ಗೆ ಫೋನ್ನಲ್ಲಿ ಆ ಹುಡುಗಿ ಅಣ್ಣ ಅಂತ ಕರೆದ್ಲಲ್ಲ, ಆ ಕೂಗು ನನ್ನ ಕಿವಿಲಿ ಇನ್ನೂ ಹಾಗೆ ಇದೆ. ಅಣ್ಣ 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 ಆ ಕೂಗಲ್ಲಿ ಒಂದು ನೋವಿತ್ತು ಸುಮಾ. ಪಾಪ ಯಾರು ಏನು ಯಾವ ಸಮಸ್ಯೆಲಿದ್ರು, ಯಾರಿಗೋ ಹೇಳಬೇಕಾಗಿರೋ ವಿಷಯನ ಹೇಳಕ್ಕಾಗದೆ ಒದ್ದಾಡ್ತಾ ಇದ್ದು ಅಂತ ಅವಳ ಧ್ವನಿಯಲ್ಲಿ ಕೇಳಿಸ್ತಾ ಇತ್ತು ನನಗೆ. ಸರಿ ರೀ, ಈಗ ಅದಕ್ಕೆ ಏನ್ ಮಾಡಕ್ಕಾಗತ್ತೆ? ಸುಮಾ ಅದ್ ಹಾಗಲ್ಲ ಸುಮಾ. ಯಾವುದೋ ಸಂಬಂಧ ಇಲ್ದಿರೋ ಫೋನ್ ನನಗೆ ಯಾಕೆ ಬರುತ್ತೆ? ನನಗ್ ಬಂದಿದೆ ಅಂದ್ರೆ ಏನೋ ಒಂದು ಕಾರಣ ಇರುತ್ತಲ್ವಾ? ಏನು ಅಚ್ಚುಮಾ, ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಹೀಗ್ ಮಾಡುವ, ನನಗೇನ್ ಅನ್ನಿಸ್ತಾ ಇದೆ ಅಂತಂದ್ರೆ, ಹೋಗಿ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬಂದ್ಬಿಡೋಣ. ಪೊಲೀಸ್ ಅವ್ರು ಅದ್ ಯಾರು ಏನು ಅಂತ ಕಂಡಿಡಿತಾರೆ. ಯಜಮಾನ್ರೆ, ಅಂದ್ರೆ ಹೀಗೆ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬಿಡಿ. ಅದು ಯಾರು ಏನು ಅಂತಾನೆ ನಮಗೆ ಗೊತ್ತಿಲ್ಲ. ಸುಮ್ನೆ ಇವಾಗ ಹೋಗಿ ಪೊಲೀಸ್ ಕಂಪ್ಲೇಂಟು ಅದು ಇದು ಅಂತ ಹೇಳಿ ನಮಗೆ ಸುಮ್ನೆ ಟೆನ್ಷನ್. ಇಲ್ಲ ಶಂಕರ್, ಅದು ಹಾಗಲ್ಲಪ್ಪ. ಹೌದು ರೀ, ಮೊದ್ಲೇ ನೀವು 108 ಟೆನ್ಷನ್ ಇಟ್ಕೊಂಡಿದ್ದೀರಾ. ಅದ್ರಲ್ಲಿ ಇವ್ರು ಯಾರೋ ಗೊತ್ತು ಗುರಿ ಇಲ್ದೇ ಇರೋ ಮನುಷ್ಯರ ಬಗ್ಗೆ ನಿಮ್ಗೆ ಯಾಕೆ ಇಷ್ಟೊಂದು ಕಾಳಜಿ? ಸರಿ, ಎಲ್ರು ಊಟಕ್ಕೆ ಬನ್ನಿ. ಸರಿ ಕಂದ, ನೀ ಫ್ರೆಶ್ ಅಪ್ ಆಗಿ ಬಂದ್ಬಿಡೋಗಪ್ಪ. ಸರಿ. ನೀನು ಬಪ್ಪ. ಹಾ ಸರಿ ಯಜಮಾನ್ರೆ. ಬೇರೋ ರೂಪದಲ್ಲಿ ಇನ್ನೊಬ್ಬರ ಜಾಗದಲ್ಲಿ ನನಗೆ ಗೊತ್ತಿಲ್ಲದೆ ಇದುವರೆಗೂ ಇದ್ನಲ್ಲ, ಅದು ಓಕೆ. ಆದರೆ ಈಗ ಅರ್ಚನಾ ಬದುಕಿದ್ದಾಳೆ ಅಂತ ಗೊತ್ತಾದ್ಮೇಲೂ ಅಣ್ಣ ತಂಗಿ ಮಧ್ಯೆ ಅಡ್ಡ ಇದ್ದೀನಲ್ಲ, ಇದು ಯಾವ ರೀತಿ ನ್ಯಾಯ? ಛೆ, ನನಗಿಂತ ಸ್ವಾರ್ಥಿ ಈ ಭೂಮಿ ಮೇಲೆ ಬೇರೆ ಯಾರೂ ಇಲ್ಲ. ತಂಗಿ ಧ್ವನಿ ಕೇಳಿಸಿದಕ್ಕೆ ಅಣ್ಣ ಈ